ಕೆಲಸದ ನಿಮಿತ್ತ ತಮ್ಮ ಎಂಗೇಜ್ಮೆಂಟ್ ಕಾರ್ಯವನ್ನ ಮುಂದೂಡಿದ್ದ ದಯಾನಂದ್ 30 ವರ್ಷದ ತಮ್ಮ ಪೊಲೀಸ್ ಜರ್ನಿಯಲ್ಲಿ ಒಂದೇ ಒಂದು ದಿನ ರಜೆ ತೆಗೆದುಕೊಳ್ಳದ ದಕ್ಷ ಪೊಲೀಸ್ ಅಧಿಕಾರಿ ಬಿ ದಯಾನಂದ್. ಹೌದು, ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ನಡೆದ ಆರ್ಸಿಬಿ ಆಟಗಾರರ ಅಭಿನಂದನಾ ಕಾರ್ಯಕ್ರಮದ ಗೊಂದಲ ಮತ್ತು ಚಿನ್ನಸ್ವಾಮಿ ಮೈದಾನದಲ್ಲಿ ನಡೆದ ಘನಘೋರ ಕಾಲ್ತುಳಿತದ ಪ್ರಕರಣ ಇಡೀ ದೇಶದಾದ್ಯಂತ ಚರ್ಚೆಯಾಗುತ್ತಿದೆ. ಕರ್ನಾಟಕ ಸರ್ಕಾರವೇನೋ ತಮ್ಮ ತಪ್ಪೇನೂ ಇಲ್ಲವೆನ್ನುವಂತೆ ಬೆಂಗಳೂರು ಪೊಲೀಸ್ ಕಮಿಷನರ್ ಆದಿಯಾಗಿ 5 ಪೊಲೀಸ್ ಅಧಿಕಾರಿಗಳ ಅಮಾನತು ಮಾಡಿ ಕೈ ತೊಳೆದುಕೊಂಡಿದೆ. ಆದ್ರೆ ಮುಖ್ಯವಾಗಿ ನಗರ ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಅವರನ್ನ ಸಸ್ಪೆಂಡ್ ಮಾಡಿರುವ ವಿಷಯ ಭಾರಿ ಚರ್ಚೆಗೆ ಕಾರಣವಾಗಿದೆ. ಅದರಲ್ಲೂ ಅವರೆಷ್ಟು ಪ್ರಾಮಾಣಿಕ ಇದ್ದರು ಎನ್ನುವುದಕ್ಕೆ ಇದೀಗ ಅವರ ಮತ್ತೊಂದು ಸಂದರ್ಶನದ ವಿಡಿಯೋ ತುಣುಕು ವೈರಲ್ ಆಗಿದೆ. 30 ವರ್ಷದ ಸರ್ವಿಸ್ ನಲ್ಲಿ ಒಂದು ದಿನ ಸಹ ರಜೆ ಹಾಕಿಲ್ಲ. ಫ್ಯಾಮಿಲಿ ಕಾರ್ಯಕ್ರಮಕ್ಕೂ ಕೂಡ ಹೋಗುತ್ತಿರಲಿಲ್ಲ. ಅವರು ಕೂಡ ನಾನು ಬರುವುದಿಲ್ಲ ಎಂದು ತಿಳಿದು ನನ್ನನ್ನು ಕರೆಯುತ್ತಿರಲಿಲ್ಲ. ಅಷ್ಟೇ ಅಲ್ಲ, ಮಂಗಳೂರಿನಲ್ಲಿ ಗಲಾಟೆಯ ಸನ್ನಿವೇಶದಲ್ಲಿ ಇದ್ದ ಆರತಕ್ಷತೆಯನ್ನ ಒಂದು ದಿನ ಮುಂದೂಡಿದ್ದೆ. ಇನ್ನು 2 ಮಕ್ಕಳ ನಾಮಕರಣಕ್ಕೂ ಹೋಗಿಲ್ಲ ಎಂದು ದಕ್ಷ ಅಧಿಕಾರಿಯ ದಯಾನಂದ್ ಅವರ ಸಂದರ್ಶನದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದೆ.